ಆವಾಗ್ಲೇ ನೀನ್ ಇವಳು ಎತ್ತಾಕೊಂಡು ಬಂದಿರೋದಕ್ಕೂ ಒಂದು ಸಾರ್ಥಕತೆ ಸಿಗೋದು. ಹಾಗಾದ್ರೆ ಇವಳನ್ನ ಮುಂದೆ ಇಟ್ಕೊಂಡು ಆ ಕುಟುಂಬದ ಮೇಲೆ ಪ್ರತೀಕಾರ ತೀರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದಮ್ಮ, ನಾವು ಕೊಡೋ ಏಟ್ಗೆ ಅವರು ವಿಲವಿಲ ಅಂತ ಒದ್ದಾಡಬೇಕು. ಅವರು ವೀಕ್ ಆದಷ್ಟು ನಮಗೆ ಲಾಭ, ಅನುಕೂಲ. ಆಮೇಲೆ ನಾವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ತಾರೆ ಕುಟುಂಬದವರು. ಆಗ ತಾರಕ್ನ ನೀನು ಕೈಗೊಂಬೆ ತರ ಆಟ ಆಡಿಸಬಹುದು. ಆ ರೀತಿ ಏನಾದ್ರೂ ಯೋಚನೆ ಮಾಡು. ಸಿಂಗಾರಿ, ನಿನಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತ ಎಷ್ಟು ಸಲ ಹೇಳಿದೀನಿ. ಎಲ್ಲಿ ಹುಡುಕಿದ್ರು ಸಿಗ್ತಿಲ್ವಲ್ಲ ನೀನು. ಇವ್ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾನೆ? ಹೇಳು ಗುರು. ಬ್ರೋ ಎಲ್ಲಿದ್ಯಾ? ನಿನಗೆ ಸಿಕ್ಕಿದ್ನಲ್ಲಪ್ಪ. ಆಮೇಲಿಂದ ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ರದ್ದು ರಿಸೆಪ್ಷನ್ ಇತ್ತು, ಅಲ್ಲೊಂದು ವಿಸಿಟ್ ಹಾಕಿ ಈಗ ತಾನೇ ಮನೆಗೆ ಬಂದೆ. ಹೌದು, ನೀನೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಲ್ಲ? ಬ್ರೋ ನನ್ ಸಿಂಗಾರಿ ಕಾಣಿಸ್ತಿಲ್ಲ ಬ್ರೋ. ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೇನು? ಕಾಣಿಸ್ತಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಹೇಳ್ತಿದ್ಯೋ? ಅಪ್ಪ ನಿನ್ನ ಹತ್ರ ಮಾತಾಡ್ಕೊಂಡು ಮನೆಗೆ ಹೋಗ್ತಾ ದಾರಿಲಿ ಮಲ್ಗೆ ಹೂವ ತಗೊಂಡು ಮನೆಗೆ ಹೋದ್ನಪ್ಪ. ಹೋಗ್ ನೋಡ್ತೀನಿ ಮೇಡಮ್ ಮನೇಲೇ ಇಲ್ಲ, ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ಅವಳಿಗೋಸ್ಕರನೇ ಹುಡ್ಕೊಂಡು ರೋಡ್ ಸುತ್ತಾಡ್ತಾ ಇದ್ದೀನಿ. ಅಲ್ಲ ಕಣೋ, ಅವಳು ಈಗ ಮಾಡಿದಾಳೆ ಅಂದ್ರೆ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ ಅಂತ. ಮನೇಲಿ ಏನಾದ್ರೂ ಜಗಳ ಆಯ್ತೇನೋ? ಆಗಿಲ್ಲೇ ಇರೋದಕ್ಕೆ ನಮ್ಮ ಮನೆ ದೇವಾಲಯನ? ದೇವಾಲಯ ಅದು. ಮನೇಲಿ ಒಡವೆ ಕಾಣಿಸ್ತಿಲ್ವಂತೆ, ಅದು ಕಾಣೆ ಆಗಿರೋದಕ್ಕೆ ಇವಳ ಮೇಲೆ ಅನುಮಾನ ಪಟ್ಟು ನೀನೇ ಕದ್ದಿದ್ಯಾ ಅಂತ ಹೇಳಿದ್ದಾರೆ. ಅದೇ ಬೇಜಾರಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ. ನೀನ್ ಇವಾಗ ಬರ್ತೀಯಾ? ಸರಿ, ಒಂದ್ ಕೆಲ್ಸ ಮಾಡು, ನೀನಿರೋ ಲೊಕೇಶನ್ ಕಳ್ಸು, ನಾನು ಬರ್ತೀನಿ. ಇಬ್ರು ಸೇರ್ಕೊಂಡು ಒಟ್ಟಿಗೆ ಹುಡ್ಕೋಣ. ಕಳಿಸ್ತೀನಿ, ಬೇಗ ಬಾ. ಅಪ್ಪ, ನಂಗೊಂದು ಪ್ಲಾನ್ ಬರ್ತಿದೆ. ಈಗ ಹೇಗಿದ್ರು ತಾರಕ್ಗೂ ರಾಜೇಶ್ವರಿಗೂ ಬರೋದಿಲ್ಲ ಅಂತ ನಮಗ್ ಗೊತ್ತಿದೆ. ನಮ್ಗೆ ಯಾಕೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದಕ್ಕೆ ಇವಳನ್ನ ನಾವು ಕೊಂದು ಈ ಕೊಲೆ ಆರೋಪನ ರಾಜೇಶ್ವರಿ ಮೇಲೆ ಹಾಕಿದ್ರೆ ಹೇಗಿರುತ್ತೆ? ಆ ರಾಜೇಶ್ವರಿ ಇಂಥ ಕೆಲಸ ಮಾಡಿದಾಳೆ ಅಂತ ತಾರಕ್ ಗೊತ್ತಾದ್ರೆ ಅವನ ಅಮ್ಮನ ಮೇಲಿರೋ ಕೋಪ ದ್ವೇಷಕ್ಕೆ ತಿರುಗುತ್ತೆ. ಆ ದ್ವೇಷದಲ್ಲಿ ಅವನು ಕೊಲೆ ಮಾಡೋ ಲೆವೆಲ್ಗೂ ಹೋಗ್ಬೋದು. ಆಗ ಇಡೀ ಕುಟುಂಬನೇ ಹೊತ್ಕೊಂಡು ಉರಿಯತ್ತೆ. ಆ ಬೆಂಕಿನಲ್ಲಿ ನಾವು ಚಳಿ ಕಾಯಿಸ್ಕೋಬಹುದಲ್ವಾ? ಈಗ ನೋಡು, ನೀನು ಸಾರಂಗಪಾಣಿ ಮಗಳು ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಎಷ್ಟೇ ಆದ್ರೂ ನಿಮ್ ರಕ್ತ ಅಲ್ವಾ ಅಪ್ಪ? ನೀವ್